ಅವರಿಗೆ ವಯಸ್ಸಾಗಿದ್ದರೂ ಕೂಡ ಕ್ರೀಡಾ ಉತ್ಸಾಹ ಮಾತ್ರ ಕಡಿಮೆಯಾಗಿರಲಿಲ್ಲ. ವೇಟ್ ಲಿಫ್ಟಿಂಗ್, ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ವಿವಿಧ ತೂಕಗಳನ್ನು ಎತ್ತುವ ಮೂಲಕ ಎಲ್ಲರ ಗಮನ ಸೆಳೆದರು. ಹಾಗಿದ್ರೆ ಆ ಸ್ಪರ್ಧೆ ನಡೆದದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಮೂರನೇ ರಾಷ್ಟ್ರಮಟ್ಟದ ಮಾಸ್ಟರ್ಸ್ ವೇಟ್ ಲಿಫ್ಟಿಂಗ್ ಹಾಗೂ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಸ್ಪರ್ಧಾಳುಗಳು. ವಿವಿಧ ತೂಕಗಳನ್ನು ಎತ್ತಿ ಗಮನ ಸೆಳೆದ ಸ್ಪರ್ಧಾಳುಗಳು. ಇದೇ ಮೊದಲ ಬಾರಿಗೆ ದಾವಣಗೆರೆಯಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರಮಟ್ಟದ ಮಾಸ್ಟರ್ಸ್ ವೇಟ್ ಲಿಫ್ಟಿಂಗ್ ಹಾಗೂ ಪವರ್ ಲಿಫ್ಟಿಂಗ್ ಸ್ಪರ್ಧೆ. ವಿವಿಧ ತೂಕಗಳನ್ನು ಎತ್ತುತ್ತಿರುವ ಸ್ಪರ್ಧಾಳುಗಳನ್ನ ಉರಿತುಂಬಿಸುತ್ತಿರುವ ಕ್ರೀಡಾಭಿಮಾನಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಕೆಇಬಿ ಸಮುದಾಯ ಭವನದಲ್ಲಿ. ಹೌದು, ಮೂರನೇ ರಾಷ್ಟ್ರಮಟ್ಟದ ಮಾಸ್ಟರ್ಸ್ ವೇಟ್ ಲಿಫ್ಟಿಂಗ್ ಹಾಗೂ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನ ದಾವಣಗೆರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ಮೊದಲ ಬಾರಿಗೆ ರಾಷ್ಟ್ರಮಟ್ಟದ ಮಾಸ್ಟರ್ಸ್ ವೇಟ್ ಲಿಫ್ಟಿಂಗ್ ಹಾಗೂ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನ ಹಮ್ಮಿಕೊಂಡಿದ್ದು, ರಾಜ್ಯದ ವಿವಿಧ ಭಾಗಗಳಿಂದ 200ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಇದರಲ್ಲಿ ಪಾಲ್ಗೊಂಡಿದ್ದರು. ಸೆಪ್ಟೆಂಬರ್ 28 ಹಾಗೂ 29 2 ದಿನಗಳ ಕಾಲ ವೇಟ್ ಲಿಫ್ಟಿಂಗ್ ಹಾಗೂ ಪವರ್ ಲಿಫ್ಟಿಂಗ್ ಸ್ಪರ್ಧೆ ಹಮ್ಮಿಕೊಂಡಿದ್ದು, 30 ರಿಂದ 70 ವರ್ಷ ವಯಸ್ಸಿನ ಮಾಸ್ಟರ್ಸ್ಗಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ವಯಸ್ಸು ಹಾಗೂ ದೇಹದ ತೂಕದ ಆಧಾರದ ಮೇಲೆ ಈ ಸ್ಪರ್ಧೆ ನಡೆಯಿತು. ವೇಟ್ ಲಿಫ್ಟಿಂಗ್ ಹಾಗೂ ಪವರ್ ಲಿಫ್ಟಿಂಗ್ನಲ್ಲಿ ಟೀನೇಜ್, ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಎಂದು ಇದೆ. ಈ ಹಿನ್ನೆಲೆಯಲ್ಲಿ ಮಾಸ್ಟರ್ಗೆ ಅವಕಾಶ ನೀಡಬೇಕೆಂದು ಮಾಸ್ಟರ್ಸ್ ವೇಟ್ ಲಿಫ್ಟಿಂಗ್ ಹಾಗೂ ಪವರ್ ಲಿಫ್ಟಿಂಗ್ ಹಮ್ಮಿಕೊಂಡಿದ್ದು, ಇಲ್ಲಿ ಗೆದ್ದವರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಮಾಡಲಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಅದಕ್ಕೂ ದಾವಣಗೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ರಾಷ್ಟ್ರ ಮಟ್ಟದ ಮಾಸ್ಟರ್ಸ್ ವೇಟ್ ಲಿಫ್ಟಿಂಗ್ ಆ್ಯಂಡ್ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ಗಳು ಹಮ್ಮಿಕೊಂಡಿದ್ದೇವೆ. ಇದೇ ಮೊನ್ನೆ ನಡೀತಕ್ಕಂಥ ಇದರಲ್ಲಿ ಇದು ರಾಷ್ಟ್ರ ಮಟ್ಟದ ನಮ್ಮ ದಾವಣಗೆರೆ ನಡೀತಕ್ಕಂಥ ಫಸ್ಟ್ ಟೈಮು. ಇಲ್ಲಿ ಲೇಡೀಸ್ ಕ್ರೀಡಾಪಟುಗಳು ಸುಮಾರು ಒಂದು 10-12 ಜನ ಬಂದಿದ್ದಾರೆ ಎಲ್ಲ ರಾಜ್ಯದಿಂದ. ಹಾಗೆ ಪೂರ್ತಿ ಎಲ್ಲ ರಾಜ್ಯದಿಂದ ಸುಮಾರಾಗಿ ಒಂದು 200ಕ್ಕೂ ಹೆಚ್ಚು ಬರ್ತಾಯಿದ್ದಾರೆ. 160 ಇದ್ವು, ಈಗ 200 ಜನ ಬಂದಿದ್ದಾರೆ ಅಂತ ನಮಗೆ ಇಲ್ಲಿ ಮಾಹಿತಿ ಗೊತ್ತಾಗ್ತಾ ಇದೆ. ಈಗ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ಈಗ ರಿಸಲ್ಟ್ ಆಗಬೇಕಂದ್ರೆ ಸಂಜೆ 4 ಗಂಟೆಗೆ ಆಗುತ್ತೆ. ಈ ಉದ್ಘಾಟನೆಗಾಗಿ ನಮ್ಮ BJP ಮುಖಂಡ ಅಜಯ್ ಕುಮಾರ್, ಆಮೇಲೆ ಅದಾದಮೇಲೆ ಪೈಲ್ವಾನ್ ವೀರೇಶ್ ಅವರು, ಆಮೇಲೆ ನಮ್ಮ ನಿವೃತ್ತ ತರಬೇತುದಾರ ದುಗ್ಗಪ್ಪನವರು, ಅದಾಗಿನ ಮೇಲೆ ಬಸವರಾಜ್ ಅವರು ವೇಟ್ ಲಿಫ್ಟಿಂಗದು, ಮಹೇಶ್ ಅವರು ಜಿಲ್ಲಾ ವೇಟ್ ಲಿಫ್ಟಿಂಗ್ ಅಧ್ಯಕ್ಷರು, ಹಾಗೂ ಇನ್ನು ಇದು ಕನ್ನಡ ಸಂಘದ ಸಮರಸೇನೆಯ ಎಂ ರಾಜು ಅವರೆಲ್ಲ ಬಂದು ಉದ್ಘಾಟನೆ ಮಾಡಿದರು. ಸ್ಪರ್ಧಾಳುಗಳು ವಯಸ್ಸಿನ ಅಂತರ ಮರೆತು ವೇಟ್ ಲಿಫ್ಟಿಂಗ್ ಹಾಗೂ ಪವರ್ ಲಿಫ್ಟಿಂಗ್ನಲ್ಲಿ ಪಾಲ್ಗೊಂಡಿದ್ದರು. ಪವರ್ ಲಿಫ್ಟಿಂಗ್ನಲ್ಲಿ 64ನೇ ವಯಸ್ಸಿನ ವೃದ್ಧೆಯೊಬ್ಬರು 20 ಕೆಜಿ ತೂಕವನ್ನು ಎತ್ತುವ ಮೂಲಕ ಎಲ್ಲರ ಗಮನ ಸೆಳೆದರು. ಮನೆಯಲ್ಲಿ ಕುಳಿತು ಕಾಲ ಕಳೆಯುವ ಬದಲು ಕ್ರೀಡೆಯಲ್ಲಿ ಪಾಲ್ಗೊಂಡರೆ ಆರೋಗ್ಯವಾಗಿರಲು ಸಾಧ್ಯ. ಅಷ್ಟೇ ಅಲ್ಲದೆ ಈ ರೀತಿಯ ಸ್ಪರ್ಧೆಗಳನ್ನು ಆಯೋಜನೆ ಮಾಡುವುದರಿಂದ ನಮ್ಮಲ್ಲಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಲು ಅನುಕೂಲವಾಗಿದೆ ಎನ್ನುತ್ತಾರೆ ಸ್ಪರ್ಧಾಳುಗಳು. ಮಾಸ್ಟರ್ಸ್ ಅಂತಂದರೆ 5 ವರ್ಷಕ್ಕೊಂದು ಗ್ರೂಪು, ಏಜಿನರೇ ಆಲ್ಮೋಸ್ಟ್ ಆಲ್ 30 ಮೇಲಿನರೇ ಎಲ್ಲರೂ ಇರ್ತಾರೆ. ಅವ್ರಿಗೆ 5 ವರ್ಷಕ್ಕೊಂದು ಗ್ರೂಪ್ ಇರುತ್ತೆ. 5 ಇಯರ್ಸ್ ಒನ್ಸು 80ವರೆಗೂ ಇದೆ. ನಾನು ಪವರ್ ಲಿಫ್ಟಲ್ಲಿ 20 kg ಇದರಲ್ಲಿ ಮಾಡಿದ್ದೀನಿ, ಅದರಲ್ಲಿ ವಿನ್ ಆಗಿದ್ದೀನಿ. ನನಗೆ 64 ಇಯರ್ಸ್ ಈಗ ಆ ಕ್ಯಾಟಗರಿಲಿ ಮಾಡಿದ್ದೀನಿ. ವಿನ್ ಆಗಿದ್ದೀನಿ. ಇಂಟರ್ನ್ಯಾಷನಲ್ ಹೋಗ್ಬೋದು, ಒಲಿಂಪಿಕ್ಸ್ ಇಂಥ ಕಡೆ ಎಲ್ಲ ಹೋಗ್ಬೋದು. ಅವಕಾಶ ಎಲ್ಲರೂ ಬರೀ ಮನೇಲೇ ಕೂತ್ಕೊಂಡು TV ನೋಡೋದು, ಬರೀ ಇದು ಮಾಡ್ತಾ ಕೂತ್ಕೋತಾರೆ. ಅದ್ರ ಬದಲು ಒಂದು ಸ್ಪೋರ್ಟ್ಸ್ ಅಂತ ಇದ್ದರೆ, ಯಾವುದೇ ಒಂದು ಸ್ಪೋರ್ಟ್ಸ್ ಆಗಲಿ, ಸ್ಪೋರ್ಟ್ಸ್ ಅಂತ ಇದ್ದರೆ ನಾವು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದರೆ ಈ ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ. ಆರೋಗ್ಯವಾಗಿರ್ತೀವಿ, ವಾಕ್ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅದರಿಂದ ಆರೋಗ್ಯವಾಗಿರ್ತೀವಿ ಅಂತ ವಯಸ್ಸಾದರು. ಈಗಲೇ 80 ಇಯರ್ಸ್ನವರೊಬ್ಬರು ಎತ್ತಕ್ಕೆ ಬರ್ತಾ ಇದ್ದಾರೆ 20 kgನ, ಜೆಂಟ್ಸ್ ಒಬ್ಬರು. ಅದನ್ನು ನೋಡಿ ದಯವಿಟ್ಟು. ನಂದು ಆಟಗಳು ಲಾಂಗ್ ಜಂಪು, ಟ್ರಿಪಲ್ ಜಂಪು, ಹ್ಯಾಮರ್ ಥ್ರೋ 3, ಶಾರ್ಟ್ ಪುಟ್ಟು. ಇವತ್ತಿನವರೆಗೂ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸ್ತಾ ಇದ್ದೀನಿ.
ಸುಮಾರು 4 ದೇಶಗಳನ್ನ ಸುತ್ತರಿದ್ದಾನೆ. ಲಂಕಾ, ಮಲೇಷ್ಯಾ, ಥಾಯ್ಲ್ಯಾಂಡು. ಈಗ ಮುಂದಿನ ಸರ್ತಿ ಜಪಾನಿಗೆ ಹೋಗ್ತದಾನೆ. ಸೆಲೆಕ್ಷನ್ ಆಗಿದ್ದಾನೆ ಥಾಯ್ಲ್ಯಾಂಡಿಂದ. ನಾನು ಇದುವರೆಗೆ ನನಗೆ 80+ ನಾನು ಇಯರು. ಮತ್ತೆ ಈಗ ಇದನ್ನು ಎತ್ತು ಅಂತಂದೇಳಿ ನಮ್ಮ ನಟರಾಜ್ ಸ್ನೇಹಿತರದಾರಲ್ಲ ಅವರು ಇದು ಮಾಡ್ತಾಯಿದ್ದಾರೆ ನನಗೋಸ್ಕರ. ಯಾವಾಗ ಮಾಡಿಲ್ಲ, ಏನೋ ಒಂದು 20-25 kg ಎತ್ತರಿ ಅಂತಂದು ಹೇಳಿದ್ರು ಅವರು. ಇದೊಂದು ಈಗ ಬಂದಿದ್ದೀರಿ ನೀವು ಎತ್ತಲೇಬೇಕು ಅಂತಂದೇಳಿ ವಾಗ್ದಾನ ಮಾಡಿದರು. ಎತ್ತಾನೆ ಅಂತಾನೆ. ನಾನು ರೆಗ್ಯುಲರ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಥರ ಭಾಳ ಸಂತೋಷ ಇದನ್ನೆಲ್ಲ ಮಾಡಿರೋದಕ್ಕೆ. ಯಾಕೆ ಅಂತಂದರೆ ಹುಡುಗರು ಪಡುಗರು ಎಲ್ಲರಿಗೂ ಕಲಿತಾರೆ ಇದನ್ನು. ನಾವು ಅದನ್ನು ನೋಡಿ ನಾವು ಜಿಮ್ಗೆ ಎಲ್ಲ ಪ್ರೋತ್ಸಾಹ ಮಾಡಬೇಕು ಅಂತಂದು ಹೇಳಿ ಇದು ಮಾಡ್ತೇವೆ. ಒಟ್ಟಿನಲ್ಲಿ ವಯಸ್ಸಿನ ಭೇದ ಮರೆತು ಮಾಸ್ಟರ್ಸ್ಗಳು ವೇಟ್ ಲಿಫ್ಟಿಂಗ್ ಹಾಗೂ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅನೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.